ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ನೀಟ್ ಸ್ಟೂಡೆಂಟ್ಸ್. ಏನಕ್ಕೆ ಕಾಷನ್ ಡಿಪಾಸಿಟ್ ಯಾವ ರೀತಿ ಮಾಡಬೇಕು, ಫೀ ಪೇ ಯಾವ ರೀತಿ ಮಾಡಬೇಕು, ನೆಕ್ಸ್ಟ್ ರೌಂಡ್ ನೀಟ್ ಸೆಕೆಂಡ್ ರೌಂಡಿಗೆ ಯಾವ ರೀತಿ ಹೋಗಬೇಕು ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ಬ್ಯಾಂಕ್ ಚಾನಲ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಎಲ್ಲಿ ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಿ ಪೇಮೆಂಟ್ ಮಾಡಬೇಕು, ಎಲ್ಲಿ ಚಾಯ್ಸ್ ಸೆಲೆಕ್ಷನ್ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಹೇಳಿರ್ತೀನಿ. ಮತ್ತು ನೀವು ಚಾಯ್ಸ್ 3 ಹಾಕಿದರೆ ಎಷ್ಟು ಪೇ ಮಾಡಬೇಕು, ಚಾಯ್ಸ್ 2 ಹಾಕಿದರೆ ಎಷ್ಟು ಪೇ ಮಾಡಬೇಕು ಕಾಷನ್ ಡಿಪಾಸಿಟ್ ಗೌರ್ಮೆಂಟ್ಗೆ ಅಂತ ಕ್ಲಿಯರಾಗಿ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕಾಲೇಜ್ ಅನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಏನಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಾಟ್ಸಪ್ ಗ್ರೂಪ್ ಏನಕ್ಕೆ ಜಾಯ್ನ್ ಆಗಲಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಅಲ್ಲಿ ನಾನು ಬೇಗ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಏನಾದರೂ ಇವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ಅಪ್ಡೇಟ್ಸು ಸರ್ವರ್ ಬಿಸಿ ಇಶ್ಯೂಸ್ ಎಲ್ಲ ನಾನು ಅಲ್ಲಿ ಡಿಸ್ಕಸ್ ಮಾಡಿ ವಾಟ್ಸಪ್ ಗ್ರೂಪ್ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಸೊ ಆ ರೀತಿ ನೀವು ಕೂಡ ಜಾಯ್ನ್ ಆಗಿ ನಿಮಗೂ ಹೆಲ್ಪ್ ಆಗುತ್ತೆ. ಇವಾಗ ಬಂದುಬಿಟ್ಟು ಕಾಷನ್ ಡಿಪಾಸಿಟ್ ಸ್ಟೂಡೆಂಟ್ಸ್. ಓಕೆ, ನೀಟ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಚಾಯ್ಸ್ 4 ನಾನು ಹೇಳೋಕ್ಕಾಗಲ್ಲ. ಓಕೆ, ಏನಕ್ಕಂದರೆ ಚಾಯ್ಸ್ 4 ಅಂದರೆ ಔಟ್ ಆಫ್ KE ಅವರು KEಯಿಂದ ಆಚೆ ಹೋಗ್ತಾರೆ. ಚಾಯ್ಸ್ 1 ಏನಾದರೂ ನೀವು ಕ್ಲಿಕ್ ಮಾಡಿದರೆ, ಓಕೆ, ನೀವೇನಾದರೂ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾ ಇದ್ದರೆ ಚಾಯ್ಸ್ 1 ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಮ ಪೋರ್ಟಲ್ ಇರುತ್ತೆ. ಓಕೆ, ನಿಮಗೆ ಇಲ್ಲಿ ಸೀಟ್ ಅಲೋಟ್ ಆಗಿರೋದಿರುತ್ತೆ. ಇಲ್ಲಿ ಕೆಳಗಡೆ ಅಡ್ಮಿಷನ್ ಸೆಕ್ಷನಲ್ಲಿ ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಚಾಯ್ಸ್ 1 ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಪೇಮೆಂಟ್ ಸೆಕ್ಷನ್ ಇರುತ್ತಲ್ವಾ, ಪೇಮೆಂಟ್ ಡೀಟೇಲ್ಸು, ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಚಾಲನ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ನಿಮಗೆ ಯಾವ ಬ್ಯಾಂಕ್ ನಿಯರರ್ ಇರುತ್ತೆ ಆ ಬ್ಯಾಂಕ್ ಚಾಲನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು 4-5 ಬ್ಯಾಂಕ್ ಬರುತ್ತೆ. ಯೂನಿಯನ್ ಬ್ಯಾಂಕ್ ಬರುತ್ತೆ, ಇಂಡಸ್ಇಂಡ್ ಬ್ಯಾಂಕ್ ಬರುತ್ತೆ, HDFC ಬ್ಯಾಂಕ್ ಬರುತ್ತೆ, SBI ಕೂಡ ಲಾಸ್ಟ್ ಇಯರ್ ಬಂದಿತ್ತು, ಬರುತ್ತೆ ಅನ್ಕೋತೀನಿ. ಯಾವುದಾದ್ರೂ ಒಂದೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಒಂದು ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ 3 ಪೇಜಸ್ ಇರುತ್ತೆ. ಒಂದು ಬ್ಯಾಂಕ್ ಕಾಪಿ, ಒಂದು ಕ್ಯಾಂಡಿಡೇಟ್ ಕಾಪಿ, ಒಂದು KE ಕಾಪಿ. KE ಕಾಪಿ ಅಂದರೆ ಕಾಲೇಜಲ್ಲಿ ನೀವು ಕೊಡಬೇಕಾಗುತ್ತೆ. ಎಲ್ಲ ಡೀಟೇಲ್ಸು KE ರಿಲೇಟೆಡ್ ಎಲ್ಲ ಡೀಟೇಲ್ಸ್, ಬೆನಿಫಿಷರಿ ಡೀಟೇಲ್ಸ್ ಎಲ್ಲನೂ ಇರುತ್ತೆ. ನೀವು ನಿಮ್ದೇನಂತಂದರೆ ನೀವು ನಿಮ್ದು ಅಕೌಂಟ್ ಏನು ಇರಬೇಕಂತಲ್ಲ, ಯೂನಿಯನ್ ಬ್ಯಾಂಕು HDFC ಬ್ಯಾಂಕಲ್ಲಿ ಜಸ್ಟ್ ನಿಮ್ದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಗ್ರಾಮೀಣ ಈ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಅದ್ರ ಚೆಕ್ ಏನಿರುತ್ತೆ ಆ ಅಕೌಂಟಲ್ಲಿ ಅಮೌಂಟ್ ಇರಬೇಕು. ಚೆಕ್ನ ನೀವು ಈ ಚಾಲನ್ಗೆ ಅಟ್ಯಾಚ್ ಮಾಡಿಬಿಟ್ಟು ಪೇ ಮಾಡಬೇಕು. ಪೇ ಮಾಡಿದೆ ಒಂದು 2 ಅವರ್ಸ್ ಆದಮೇಲೆ ಚಾಯ್ಸ್ 1 ಕ್ಲಿಕ್ ಮಾಡಿದ್ರು, ಓನ್ಲಿ ಚಾಯ್ಸ್ 1 ಕ್ಲಿಕ್ ಮಾಡಿದ್ರು 2 ಅವರ್ಸ್ ಆದಮೇಲೆ ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಒಂದು ಈ ರೀತಿ ಲಿಂಕ್ ಬರುತ್ತೆ. ಇಲ್ಲೇ ಮತ್ತೆ ನೀವು ಲಾಗಿನ್ ಆಗಿಬಿಟ್ಟು ಇಲ್ಲೇ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಬಿಟ್ಟು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು. ಡಾಕ್ಯುಮೆಂಟ್ಸ್ ಬಗ್ಗೆನೂ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವಾಗ ಬಂದುಬಿಟ್ಟು ಚಾಯ್ಸ್ 2. ಓಕೆ, ಚಾಯ್ಸ್ 2 ಯಾರೆಲ್ಲ ಕ್ಲಿಕ್ ಮಾಡ್ತಿರಲ್ಲ, ದೋಸ್ ಹೂ ಹ್ಯಾವ್ ಬಿನ್ ಅಲೋಟೆಡ್ ಮೆಡಿಕಲ್ ಸೀಟ್ ಅಂಡರ್ G ಕ್ಯಾಟಗರಿ. G ಕ್ಯಾಟಗರಿ ಅಂದರೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್, ಸೆಮಿ ಗೌರ್ಮೆಂಟ್ 1.5 ಲಕ್ಷದೇನಿರುತ್ತೆ ಆ ಕ್ಯಾಟಗರಿ ಸ್ಟೂಡೆಂಟ್ಸು ಫಸ್ಟ್ ರೌಂಡ್. ಆ್ಯಂಡ್ ಇಫ್ ದೇ ಚೂಸ್ ಚಾಯ್ಸ್ 2, ಏನಾದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ, ಓಕೆ, ಅವ್ರ ಡೆಂಟಲು, ಹೋಮಿಯೋಪತಿ ನೀವು ಯಾರೇ ಏನಾಗಿರಲಿ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ನೀವು ಚಾಯ್ಸ್ 2 ಹಾಕಿದರೆ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಚಾಯ್ಸ್ 2 ಅಂದರೆ ಸೆಕೆಂಡ್ ರೌಂಡಿಗೆ ಹೋಗೋಕ್ಕೆ ನೀವೇನು ಮಾಡಬೇಕಂತಂದರೆ ಟೋಟಲ್ ಕಾಲೇಜ್ ಫೀಸ್ ಏನಿರುತ್ತೆ ನೀವು ಪೇ ಮಾಡಬೇಕಾಗುತ್ತೆ. ಓಕೆ, ಕಾಲೇಜ್ ಫೀಸ್ ಅಂತಂದರೆ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಪೇಮೆಂಟ್ ಸೆಕ್ಷನಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಲೇಜ್ ಫೀಸ್ ಎಷ್ಟು ಅಂತ, ಅದನ್ನು ಪೇ ಮಾಡಬೇಕಾಗುತ್ತೆ. ಇದು SC ST ಸ್ಟೂಡೆಂಟ್ಸ್ಗೆ ಓನ್ಲಿ 10 ರೂಪೀಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಏನಕ್ಕಂತಂದರೆ ನೆಕ್ಸ್ಟ್ ಪ್ರೋಸೆಸ್ ಹೋಗಬೇಕಂದ್ರೆ ಎಷ್ಟಾದರೂ ಪೇಮೆಂಟ್ ಮಾಡಬೇಕು. SC ST ಸ್ಟೂಡೆಂಟ್ಸು ಓನ್ಲಿ 10 ರೂಪೀಸ್ ಪೇ ಮಾಡಬೇಕಾಗುತ್ತೆ ಕಾಲೇಜ್ ಫೀಸು. ಆಮೇಲೆ ಅದು ಸ್ಲಿಪ್ ಏನಾಗುತ್ತೆ ನೀವು ನಿಮ್ಮ ಜೊತೆ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಜನರಲ್ ಸ್ಟೂಡೆಂಟ್ಸ್ ಅವರೆಲ್ಲ ಕಾಲೇಜ್ ಫೀಸು 64,000 ಇದ್ದರೆ 64, 1,54,000 ಇದ್ದರೆ 1,54,000 ನೀವು ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಇಫ್ ಕ್ಯಾಂಡಿಡೇಟ್ ಈಸ್ ಅಲೋಟೆಡ್ ಎ ಮೆಡಿಕಲ್ ಸೀಟ್ ವಿತ್ ದಿ ಫೀ ಎಕ್ಸೀಡಿಂಗ್. ಓಕೆ, ಎಕ್ಸೀಡಿಂಗ್ ಅಂತಂದರೆ ಮೋರ್ ದೆನ್ 12 ಲ್ಯಾಕ್ ಇರುತ್ತಲ್ವಾ, ಏನಂತಂದರೆ 22 ಲ್ಯಾಕ್ಸ್, 25 ಲ್ಯಾಕ್ಸ್, ಆಮೇಲೆ 40 ಲ್ಯಾಕ್ಸ್ ಸೀಟ್ಸ್ ಎಲ್ಲ ಇರುತ್ತಲ್ವ, ಆ ರೀತಿ ಸೀಟ್ ನಿಮ್ಗೆ ಏನಾದರೂ ಅಲಾಟ್ ಆಗಿದೆ ನೀವು ಅಷ್ಟೊಂದು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ 12,117 ರೂಪೀಸ್ ಪೇ ಮಾಡಬೇಕು ಆ್ಯಸ್ ಎ ಅಡ್ವಾನ್ಸ್ ಕೋರ್ಸ್ ಫೀ ಅಂತ. ಓಕೆ, ದ ರಿಮೈನಿಂಗ್ ಕೋರ್ಸ್ ಫೀ ವಿಲ್ ಬಿ ಹ್ಯಾವ್ ಟು ಪೇಡ್ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ದಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಇನ್ ದಿ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ರಿಮೈನಿಂಗ್ ಫೀಸ್ನ ಪೇ ಮಾಡಬೇಕು. ಹಾಗಾದರೆ ಸರ್ ನನಗೆ 6,03,000 ಮಟ್ಟದಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಾನು ಎಷ್ಟು ಪೇ ಮಾಡಬೇಕು? ಅದು ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಬರುತ್ತೆ ಸೀಟು. ಸೊ ಅದಕ್ಕೋಸ್ಕರ ನೀವು ಏನು ಪೇ ಮಾಡಬೇಕಾಗುತ್ತೆ ಅಂತಂದರೆ 6 ಲ್ಯಾಕ್ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಇವಾಗ ಸರ್ ನನಗೆ 12 ಲ್ಯಾಕ್ ಸೀಟ್ ಸಿಕ್ಕಿದೆ. ಓಕೆ, 12 ಲ್ಯಾಕ್ ಸೀಟ್ ಸಿಕ್ಕಿದೆ MBBS ಪ್ರೈವೇಟು, ನಾನು ಎಷ್ಟು ಪೇ ಮಾಡಬೇಕಂತಂದರೆ ನೀವು ಬರೀ 12 ಲ್ಯಾಕು ಅಡ್ವಾನ್ಸ್ ಕೋರ್ಸ್ ಫೀ ಅಂತ ಪೇ ಮಾಡಬೇಕಾಗುತ್ತೆ. ನಿಮಗೇನಾದರೂ 22 ಲ್ಯಾಕ್ ಆ ರೀತಿ ಇದ್ದರೆ ನೀವು 12,117 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಗಾಟ್ ಇಟ್ ಅನ್ಕೋತೀನಿ. ಆಮೇಲೆ ಇಫ್ ಸಚ್ ಕ್ಯಾಂಡಿಡೇಟ್ಸ್ ಡಿಸೈಡ್ ಟು ಟೇಕ್ ಅಡ್ಮಿಷನ್ ಅಲೋಟೆಡ್ ಇನ್ ದಿ, ಓಕೆ, ನೀವು ಫೀಸ್ ಪೇ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ರೌಂಡಲ್ಲಿ MCCನಲ್ಲಿ ಸೀಟ್ ಸಿಕ್ಕಾಗ ಥರ್ಡ್ ಪಾಯಿಂಟ್ ನೋಡಿ. ಓಕೆ, ಆಲ್ ಇಂಡಿಯಾ ಕೋಟಾ ಆರ್ ಎನಿ ಅದರ್ ಸ್ಟೇಟ್ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕ್ಯಾನ್ಸಲ್ ದಿ KE ಸೀಟ್ ಬಿಫೋರ್ ದಿ ಫೈನಲ್ ರಿಸಲ್ಟ್ ಆಫ್ ದಿ ಸೆಕೆಂಡ್ ರೌಂಡ್ ಆಫ್ ದಿ ಸೀಟ್ ಅಲಾಟ್ಮೆಂಟ್ ಈಸ್ ಪಬ್ಲಿಷ್ಡ್. ಅಂದರೆ ಬಿಫೋರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗಿಂತ ಮುಂಚೆ ನೀವು ನಿಮ್ಮ ಸೀಟ್ನ KEಯಿಂದ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು. ಇದು ಏನಾದರೂ ಫೈನ್ ಏನಾದರೂ ಇರುತ್ತಾ, ಚಾರ್ಜಸ್ ಏನಾದರೂ ಇರುತ್ತಾ? ನೋ ಚಾರ್ಜಸ್, ಫ್ರೀ ಎಕ್ಸಿಟ್ ಇರುತ್ತೆ. ನೀವು KEಗೆ ಅಂತಂದರೆ ಆನ್ಲೈನಲ್ಲೇ ಕ್ವಿಟ್ ಅಂತ ಇರುತ್ತೆ. KEಗೆ ಹೋಗಿ ಏನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಡ್ವಾನ್ಸ್ ಫೀಸ್ ಏನಾಗುತ್ತೆ ನಿಮಗೆ ರಿಟರ್ನ್ ಬರುತ್ತೆ. ಅಡ್ವಾನ್ಸ್ ಫೀ ರಿಟರ್ನ್ ಬರೋದಿಲ್ಲ. ನಿಮಗೆ MCCನಲ್ಲಿ ಸೀಟ್ ಸಿಕ್ಕಿದ್ರೆ ಆಲ್ ಇಂಡಿಯಾ ಕೋಟಾದಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ KE ಏನೋರೆ, ಡೋಂಟ್ ವೆರಿ ಅಬೌಟ್ ದಟ್. ಓಕೆ, ವಿತಿನ್ ಎ ಸೆಕೆಂಡ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದೇರ್. ಓಕೆ, ಸ್ಟೇಟ್ ಕೌನ್ಸಿಲಿಂಗ್ ಅಂದರೆ ನಿಮಗೆ ಕೇರಳದಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಇಲ್ಲ ತಮಿಳ್ನಾಡಲ್ಲಿ ಸೀಟ್ ಸಿಕ್ಕರೆ
ಆ ಸ್ಟೇಟ್ ಕೌನ್ಸಿಲಿಂಗ್ ಏನಾಗುತ್ತೆ ಅಮೌಂಟು ಕೆ ಎನ್ ಅವರೇ, ದಟ್ ಈಸ್ ರೆಸ್ಪಾನ್ಸಿಬಲ್ ಟು ಕೆ ಎ. ಓಕೆ, ದೇ ವಿಲ್ ಟ್ರಾನ್ಸ್ಫರ್ ದೇರ್ ಯುವರ್ ಅಮೌಂಟ್ ಟು ದೇರ್. ಓಕೆ. ಆಮೇಲೆ ಪಾಯಿಂಟ್ 4 ಈಸ್ ಇಫ್ ದ ಕ್ಯಾಂಡಿಡೇಟ್ಸ್ ವಾಂಟ್ಸ್ ಟು ಕ್ಯಾನ್ಸಲ್ ದಿ ಕೆ ಎ ಸೀಟ್ ಇನ್ ಸ್ಪೀಟ್ ಆಫ್ ನಾಟ್ ಗೆಟಿಂಗ್ ಆಲ್ ಇಂಡಿಯಾ ಕೋಟಾ ಆರ್ ನಾಟ್ ಗೆಟಿಂಗ್ ಎನಿ ಸೀಟ್ ಇನ್ ದಿ ಅದರ್ ಸ್ಟೇಟ್ ಕೌನ್ಸಿಲಿಂಗ್, ಯು ಪಾರ್ಟಿಸಿಪೇಟೆಡ್ ಇನ್ ದಿ ಫಸ್ಟ್ ರೌಂಡ್ and selected the choice to and paid the amount, and after that you came to the second round, you thought you can quit from the KEA. Then in that case what it will happen means, like you paid the 12 lakh 117 course fees advance. Okay, how much it will be? Okay, you paid the advance course fee, that will not return to you, forfeited means KEA will take that amount. Okay. ಇಫ್ ಗೌರ್ಮೆಂಟ್ ಸೀಟ್ ಅಲೋಟೆಡ್ ಟು ಯು ಗೈಸ್, ನೀವು ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಆಲ್ ಇಂಡಿಯಾ ಕೋಟಾದಲ್ಲಿ, ಮತ್ತು ನೀವೇನಂತಂದರೆ ನೀವು ಸ್ಟೇಟ್ ಕೋಟಾದಲ್ಲಿ ಯಾವುದು ಸಿಕ್ಕಿಲ್ಲ, ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವುದು ಸೀಟ್ ಸಿಕ್ಕಿಲ್ಲ, KNL ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು, ನೀವು ಕಾಲೇಜ್ ಫೀಸ್ ಅಷ್ಟೇ ಪೇ ಮಾಡಿದ್ರೆ, ಮತ್ತು ನೀವು ಸೆಕೆಂಡ್ ರೌಂಡಿಗೆ ಬಂದಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಿದ್ರೆ, ಅಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಕೋರ್ಸ್ ಫೀ ಅಂದರೆ ಕಾಲೇಜ್ ಫೀಸ್ ಏನು ಪೇ ಮಾಡಿದ್ರಲ್ಲ 1.5 ಲಕ್ಷ 64,000 ಅದು ಅವರೇ ಇಟ್ಕೊಳ್ತಾರೆ. ಓಕೆ, ಫೋರ್ಫಿಟ್ ಮಾಡ್ಕೊತಾರೆ. ಅದಾದ್ಮೇಲೆ ನಿಮ್ಗೆ ಏನಂತಂದರೆ ಫೈನ್ ಅಂತ ಇದು ಮಾಡ್ತಾರೆ, ಎಷ್ಟು 2 ಲಕ್ಷ ಫೈನ್ ಹಾಕಿರ್ತಾರೆ, ನೀವು 2 ಲಕ್ಷ ಪೇ ಮಾಡಲೇಬೇಕು. 2 ಲಕ್ಷ ಪೇ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ ಕೇಸ್ ಫೈಲ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ರೌಂಡಲ್ಲೇ ನೀವು ಫ್ರೀ ಎಕ್ಸಿಟ್ ಆಗಬೇಕಾದ್ರೆ ಚಾಯ್ಸ್ 4 ಹಾಕೊಂಡು ಫ್ರೀ ಎಕ್ಸಿಟ್ ಆಗಿ, ಸೆಕೆಂಡ್ ರೌಂಡಲ್ಲಿ ಫ್ರೀ ಎಕ್ಸಿಟ್ ಇರಲ್ಲ, ವಿತೌಟ್ ರೀಸನ್ ದೇರ್ ಈಸ್ ನೋ ಫ್ರೀ ಎಕ್ಸಿಟ್ ಇನ್ ಸೆಕೆಂಡ್ ರೌಂಡ್. ಓಕೆ, ಆ್ಯಂಡ್ ಆಲ್ ಸಚ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಅಲೌಡ್ ಇನ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್. ಯಾರೆಲ್ಲ ಎಕ್ಸಿಟ್ ಆಗಿದ್ದಾರಲ್ವಾ, ಇಲ್ಲಿ ಚಾಯ್ಸ್ ಇಲ್ಲಿ ಏನಂತಂದರೆ ಥರ್ಡ್ ಪಾಯಿಂಟು ಮತ್ತು ಫೋರ್ತ್ ಪಾಯಿಂಟು, ಅವರು ಥರ್ಡ್ ರೌಂಡ್ ಅಂತಂದರೆ ನೀಟ್ದು ಮಾಪಪ್ ರೌಂಡು ಸ್ಟೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಚಾನ್ಸ್ ಕೊಡೋದಿಲ್ಲ ಅಂತ KN ಅವರು ಹೇಳಿದ್ದಾರೆ. ಓಕೆ, ಸ್ಕ್ರೀನ್ಶಾಟ್ನ ನೀವು ಸ್ಕ್ರೀನ್ ಪಾಸ್ ಮಾಡಿಕೊಂಡು ಓದ್ಕೊಳ್ಬೋದು. ಆಮೇಲೆ ಚಾಯ್ಸ್ 3 ಮೋಸ್ಟ್ ಇಂಪಾರ್ಟೆಂಟ್, ಚಾಯ್ಸ್ 3 ಬಂತು. ಓಕೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಆನ್ ಕಾಶನ್ ಡಿಪಾಸಿಟ್ ಫಾರ್ ಮೆಡಿಕಲ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಆಲ್ ಕ್ಯಾಟಗಿರಿ ಕ್ಯಾಂಡಿಡೇಟ್ಸ್ ಹೂ ಆಪ್ಟೆಡ್ ಚಾಯ್ಸ್ 3, ನೀವು ಯಾವುದೇ ಕ್ಯಾಟಗಿರಿ ಆಗಿರಲಿ, ನೀವು ಚಾಯ್ಸ್ 3 ಏನಾದರೂ ಹಾಕಿದರೆ ಫಸ್ಟ್ ರೌಂಡಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಎಂಟರ್ ದಿ ಆಪ್ಷನ್ ಇನ್ ದಿ ಫಸ್ಟ್ ರೌಂಡ್ ಬಟ್ ನಾಟ್ ಅಲೋಟೆಡ್ ಇನ್ ಎನಿ ಸೀಟ್ ಇನ್ ದಿ ಫಸ್ಟ್ ರೌಂಡ್. ನಿಮಗೆ ಫಸ್ಟ್ ರೌಂಡಲ್ಲಿ MBBS ಆಪ್ಷನ್ ಎಂಟ್ರಿ ಮಾಡಿದರೆ, MBBS ಮಾಡಿದ್ರೆ, ಓಕೆ MBBS ಮಾಡಿದ್ರೆ ನಿಮಗೆ ಸೀಟ್ ಸಿಗಲಿಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ಬರಬೇಕಂತಂದರೆ ಓನ್ಲಿ ಫಾರ್ MBBS ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ನೀವು ಕಾಶನ್ ಡಿಪಾಸಿಟ್ 1 ಲಕ್ಷ ಪೇ ಮಾಡಬೇಕಾಗುತ್ತೆ. ಆವಾಗಲೇ ಏನಾಗುತ್ತೆ ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ ಸೆಕೆಂಡ್ ರೌಂಡ್ಗೆ, ಆಪ್ಷನ್ಸ್ನ ರಿಅರೇಂಜ್ ಮಾಡೋದಕ್ಕೆ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ನ ಪಡ್ಕೊಳ್ಳೋದಕ್ಕೆ. ಕಾಶನ್ ಡಿಪಾಸಿಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಡೆಂಟಲ್ ಆ್ಯಂಡ್ ಆಯುರ್ವೇದ ಮತ್ತು ಡೆಂಟಲ್ಗೆ ಕಾಶನ್ ಡಿಪಾಸಿಟ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸಮ್ಟೈಮ್ಸ್ ಓನ್ಲಿ 10,000 ದೇ ವಿಲ್ ಆಸ್ಕ್. ಓಕೆ, ಬಿ ರೆಡಿ ವಿತ್ ದಟ್ 10,000 ನೀವು ಯಾವುದೇ ರೀತಿಯ ಚಾಲೆಂಜ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆನ್ಲೈನಲ್ಲೇ ಫೋನ್ಪೇ ಮುಖಾಂತರ ಪೇ ಮಾಡಿ ಸ್ಟೂಡೆಂಟ್ಸ್. ಓಕೆ, ಮತ್ತು ಸೀಟ್ ಅಲೋಟೆಡ್ ಇನ್ UG NEET ಫಸ್ಟ್ ರೌಂಡ್. ಓಕೆ, ಮೆಡಿಕಲ್ ಡೆಂಟಲ್ ಐ ಸೀಟ್ ಅಲೋಟೆಡ್ ಚಾಯ್ಸ್ ಟು ಯಾರೆಲ್ಲ ಹಾಕಿಬಿಟ್ಟು ಇಲ್ಲಿ ಕೋರ್ಸ್ ಫೀಸ್ನ ಪೇ ಮಾಡಿದ್ರಲ್ವಾ, 64,000 1.5 ಲಕ್ಷ ಆ್ಯಂಡ್ 10 ರೂಪೀಸ್ ಅವ್ರ ಏನಂತಂದರೆ 12 ಲ್ಯಾಕ್ ಈ ರೀತಿ ಪೇ ಮಾಡಿದವ್ರಿಗೆ ನೀವು ಕಾಶನ್ ಡಿಪಾಸಿಟ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಚಾಯ್ಸ್ ಟು ಹಾಕಿದವರಿಗೆ ಏನು ಕಾಶನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಕೋರ್ಸ್ ಫೀಸ್ ಅಷ್ಟೇ ನೀವು ಪೇ ಮಾಡಬೇಕು. Okay, if candidate gets a medical seat in the seat, the caution deposit paid by the candidates will be adjusted toward the fees. ನಿಮ್ದು ಏನಾಗಿರುತ್ತೆ, ನಿಮ್ಮದು ಏನು ನೀವು ಕಾಶನ್ ಡಿಪಾಸಿಟ್ ಪೇ ಮಾಡಿರ್ತಾರೆ ನಿಮ್ಮ ಕಾಲೇಜ್ ಫೀಸ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು 12 ಲ್ಯಾಕ್ ಪೇ ಮಾಡಿದ್ದೀನಿ ಸರ್, ಕಾಶನ್ ಏನಂತಾರೆ ಚಾಯ್ಸ್ ಟು ಹಾಕ್ಬಿಟ್ಟು ಕೋರ್ಸ್ ಫೀ. ಅನ್ಫಾರ್ಚುನೇಟ್ಲಿ, ಓಕೆ ಫಾರ್ಚುನೇಟ್ ಅಂತೂ ಈ ರೀತಿ ಆಗೋದಿಲ್ಲ, ಅನ್ಫಾರ್ಚುನೇಟ್ಲಿ ನನಗೆ 1.5 ಲಕ್ಷ ಸೀಟ್ ಸಿಕ್ತು. ಇವಾಗ 10.5 ಲ್ಯಾಕ್ ಕೆ ಹತ್ರ ಇರುತ್ತೆ ನನ್ನ ಅಮೌಂಟು. ಅದು ಯಾವಾಗ ಬರುತ್ತೆ ಸರ್ ರಿಟರ್ನ್ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ರಿಟರ್ನ್ ಬರೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೇಳಿರ್ತಾರೆ. ಅದು ಬಂದುಬಿಟ್ಟು ಡಿಸೆಂಬರಲ್ಲಿ ನಿಮಗೆ ರಿಟರ್ನ್ ಬರುತ್ತೆ, ವಿತಿನ್ ಡಿಸೆಂಬರ್, ನಾಟ್ ಡಿಸೆಂಬರ್ ಓನ್ಲಿ. ಓಕೆ, ವಿತಿನ್ ಡಿಸೆಂಬರ್ ನಿಮಗೆ ರಿಟರ್ನ್ ಬರುತ್ತೆ. ರಿಟರ್ನ್ ಬರಲಿಲ್ಲ ಅಂತಂದ್ರೆ ನಿಮಗೆ ಅಮೌಂಟ್ ಏನಾದರೂ ಅಷ್ಟೊಂದು ಅರ್ಜೆಂಟ್ ಇದೆ, ಜಸ್ಟ್ ರಿಪೋರ್ಟ್ ವಿಸಿಟ್ ಟು ದಿ KA ಆ್ಯಂಡ್ ಆಸ್ಕ್, ದೇ ವಿಲ್ ಪ್ರೊವೈಡ್ ದೇರ್ ಯುವರ್ ಅಮೌಂಟ್. ಓಕೆ, ಅದಾದಮೇಲೆ ಏನಂತಂತಂದರೆ ನೀವೇನಾದರೂ ಕಾಶನ್ ಡಿಪಾಸಿಟ್ ಎಲ್ಲ ಪೇ ಮಾಡಿದ್ದೀರಾ, ಅದಾದಮೇಲೆ ನಿಮ್ಗೊಂದು ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕ ಮೇಲೆ ನೀವೇನಾದರೂ ಅಮೌಂಟ್ ಏನಾದರೂ ಪೇ ಮಾಡಲಿಲ್ಲ ಅಂತಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ನೀವು ಏನು ಕಾಶನ್ ಡಿಪಾಸಿಟ್ ಪೇ ಮಾಡಿದರೆ ಅದು ರಿಟರ್ನ್ ಕೊಡೋದಿಲ್ಲ ಅಂತ ಇಲ್ಲಿ ಈ ಪಾಯಿಂಟಲ್ಲಿ ಹೇಳ್ತಾರೆ. ಓಕೆ, F ಪಾಯಿಂಟ್ ಬಂದು ದ ಫೀ ಪೇಡ್ ಎಟ್ KA ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ಕಾಶನ್ ಡಿಪಾಸಿಟ್. ಅಂದರೆ ನೀವು ಇವಾಗ ಇಂಜಿನಿಯರಿಂಗ್ ಫೀ ಪೇ ಮಾಡಿಬಿಟ್ಟು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದ್ದೀರಾ, ಇಲ್ಲಿ ಕಾಶನ್ MBBS ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಲ್ರೆಡಿ ಇಲ್ಲಿ 1.5 ಲಕ್ಷ ಪೇ ಮಾಡಿದ್ದೀನಿ, ಇಲ್ಲಿ 1 ಲಕ್ಷ ಅಷ್ಟೇ ಕಾಶನ್ ಡಿಪಾಸಿಟ್ ಇದೆ, ಅಲ್ಲೇನೇ ಕನ್ಸಿಡರ್ ಆಗುತ್ತಾ? ನೋ, ನೆವರ್. ಅದು ಇಂಜಿನಿಯರಿಂಗ್ ಫೀಸ್ ಆಯಿತು, ನೀವು ಇಲ್ಲಿ 1 ಲಕ್ಷ ಕಂಪಲ್ಸರಿ ಪೇ ಮಾಡಲೇಬೇಕು. ಮತ್ತು ಶೆಡ್ಯೂಲ್ ಟು ಪೇ ದಿ ಕಾಶನ್ ಡಿಪಾಸಿಟ್ ವಿಲ್ ಬಿ ನೋಟಿಫೈಡ್ ಲೇಟರ್. ಓಕೆ, ಯಾವಾಗ ನೀವು ಪೇ ಮಾಡಬೇಕು ಅನ್ನೋದೆಲ್ಲನೂ ಆಮೇಲೆ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾರೆ. ಓಕೆ, ಆಮೇಲೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪೇಡ್ ದಿ ಕಾಶನ್ ಡಿಪಾಸಿಟ್ ವಿಲ್ ಓನ್ಲಿ ಬಿ ಅಲೌಡ್ ಟು ರೀಆರ್ಡರ್ ದಿ ಆಪ್ಷನ್ ಬೇಸ್ಡ್ ಆನ್ ದಿ ಫಸ್ಟ್ ರೌಂಡ್ ಚಾಯ್ಸ್ ಸೆಲೆಕ್ಷನ್. ನೀವು ಫಸ್ಟ್ ರೌಂಡಲ್ಲಿ ಏನೆಲ್ಲ ಚಾಯ್ಸ್ ಸೆಲೆಕ್ಟ್ ಮಾಡಿರ್ತಾರೆ, ಚಾಯ್ಸ್ 2 ಮತ್ತು ಚಾಯ್ಸ್ 3, ಅದ್ರ ಮೇಲೆ ನೀವು ರೀಆರ್ಡರ್ ಮಾಡ್ಕೊಳ್ಬೋದು. ಮತ್ತು ಕಾಲೇಜಸ್ ಆ್ಯಡ್ ಮಾಡ್ಕೋಗೋದಿಲ್ಲ, ಓನ್ಲಿ ರೀಅರೇಂಜ್ ಮಾಡ್ಕೊಳ್ಬೋದು. ಇಫ್ ಕ್ಯಾಂಡಿಡೇಟ್ಸ್ ಈಸ್ ಫೇಲ್ಡ್ ಟು ಪೇ ದಿ ಕಾಶನ್ ಡಿಪಾಸಿಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್ ಫಾರ್ UG ಮೆಡಿಕಲ್ ಸೀಟ್ಸ್, such candidates will not be considered for the second round medical seat allotment. ನೀವು ಆಪ್ಷನ್ಸ್ ಎಲ್ಲ ರೀಚ್ ಅರೇಂಜ್ ಮಾಡಿದ್ರು, ಏನು ಮಾಡಿದ್ರು, ಕಾಶನ್ ಡಿಪಾಸಿಟ್ ಪೇ ಮಾಡಲಿ ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ನಿಮ್ಮನ್ನು ಆಚೆ
ಕಿತ್ತಿ ಬೆಸಾಕ್ತಾರಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಸರಿನಾ. ಅದಾದ್ಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇದು ಈ ರೀತಿ ಚಾಲನ್ ಇರುತ್ತೆ. ಓಕೆ, ನೀವೇನಾದ್ರೂ ಕಾಷನ್ ಡಿಪಾಸಿಟ್ ಪೇ ಮಾಡ್ಬೇಕಂದ್ರೆ ಈ ರೀತಿ ಒಂದು ಪೇಜ್ ಕೊಟ್ಟಿರ್ತಾರಲ್ವಾ, ನೀವು ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಈ ಲಿಂಕ್ ಕೊಟ್ಟಿರ್ತಾರೆ. ಇಲ್ಲಿ ಬಂದ್ಮೇಲೆ ನಿಮ್ಮ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ದು ಅಲಾಟ್ಮೆಂಟ್ ಆಗಿರೋದು ನೋಡ್ಕೊಳ್ಬಹುದು. ಪೇಮೆಂಟ್ ಸೆಕ್ಷನ್ ಅಲ್ಲಿ ಪೇ ಅಂತ ಇರುತ್ತೆ. ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಚಾಲನ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಬ್ಯಾಂಕಿಗೆ ಎಷ್ಟು ಗಂಟೆಯಲ್ಲಿ ಪೇ ಮಾಡಬೇಕು, ಯಾವಾಗಾದ್ರೂ ಪೇ ಮಾಡಿ, ಪರವಾಗಿಲ್ಲ. ವಿತಿನ್ 3 ಅವರ್ಸ್ ನೀವು ಈ ಡೌನ್ಲೋಡೆಡ್ ಚಾಲನ್ ಆಕ್ಟಿವ್ ಇರುತ್ತೆ. ಓಕೆ, ಆ 3 ಅವರ್ಸ್ ಆದ್ಮೇಲೆ ನೀವು ಪೇ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು 2 ಅವರ್ಸ್ ಅಲ್ಲಿ ನಿಮ್ದು ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಪೇಡ್ ಅಂತ ಬಂದಿರುತ್ತೆ. ಸೊ ಆದ ಕಾರಣ ನೀವೇನೋ ತಲೆ ಕೆಡಿಸ್ಕೊಳ್ಬೇಡಿ. ಪೇಮೆಂಟ್ ಎಲ್ಲ ಆದ್ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ನೀವು ಆಪ್ಷನ್ ಎಂಟ್ರಿ ಎಲ್ಲಾನು ಮಾಡ್ಕೊಳ್ಬಹುದು. ನಾನು ಅದ್ರ ಬಗ್ಗೆ ಲೈವ್ ವಿಡಿಯೋ ಕೂಡ ಮಾಡಿರ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್, ಬಿ ಕೂಲ್. ಓಕೆ, ಎಲ್ಲಾನು ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಮಾಪ್ ಅಪ್ ರೌಂಡ್ ಬಗ್ಗೆ ಇರುತ್ತೆ. ಮಾಪ್ ಅಪ್ ರೌಂಡ್ ಇನ್ ಡೀಟೇಲ್ ಆಗಿ ಹೇಳಿರ್ತೀನಿ. ನೀವು ಇಲ್ಲೇನೆ ಡಿಸೈಡ್ ಆಗ್ಬಿಡಿ ನನಗೆ ಮಾಪ್ ಅಪ್ ರೌಂಡ್ ಸುಟೇಬಲ್ ಇದೆನಾ ಇಲ್ವಾ ಅಂತ, ನಾನು ವಿಡಿಯೋ ಮುಖಾಂತರನೇ. ಓಕೆನಾ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.